ಗುತ್ತಿಗೆದಾರರು ಸಮರ ಸಾರಿದ ನೇರವಾಗಿ ಸಮರ ಸಾರಿಬಿಟ್ರು. ಈ ಬಾರಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ನಿನ್ನೆ ಅವರು ಮಾತಾಡಿದರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಆಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ಸರ್ ಸತೀಶ್ ಜಾರಕಿಹೊಳಿ ಅವರಿಲ್ಲ ಸರ್, ಆದರೆ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಕಳೆದ 3-4 ತಿಂಗಳಿಂದ ಭಾಳ ಕಾಟ ಕೊಡ್ತಾ ಇದ್ದಾರೆ ಅಂತೇಳಿ. ನಂತರ ನಾವು ಬಿಡಲಿಲ್ಲ, ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮಾತಾಡಿಸಿದ್ವಿ. ಸತೀಶ್ ಜಾರಕಿಹೊಳಿ ಅವ್ರು ಒಪ್ಕೊಂಡ್ರು, ಎಸ್ ಇಂಥದ್ದಾಗ್ತಾ ಇದೆ, ಇದನ್ನು ಸರಿ ಮಾಡಬೇಕು. ನಾನು ಮೊದಲೇ ಸತೀಶ್ ಜಾರಕಿಹೊಳಿ ನೀವು ಅವರನ್ನು ಅಡಕತ್ತಲ್ಲಿ ಸಿಗಿಸೋಕ್ಕಾಗೋದೇ ಇಲ್ಲ, ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾರೆ. ಹಾಗೆ ಆಯಿತು, ಪರೋಕ್ಷವಾಗಿ ಒಪ್ಕೋತಾರೆ. ಯಾರು ಏನು ಅಂತ ಗೊತ್ತಾಗಬೇಕು, ಸರಿ ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದು ಈ ಥರ LOC ಕೊಡೋದು ಅಂತಾರೆ. LOC ಅಂದರೆ ಲೈನ್ ಆಫ್ ಕ್ರೆಡಿಟ್ ಅಂತ, NOC ಅಂತ LOC ಅಂದರೆ ನೀವು 1 ಕೋಟಿ, ನಾನು ಒಬ್ಬ ಗುತ್ತಿಗೆದಾರನಾಗಿದ್ದರೆ ನಾನು 1 ಕೋಟಿ ಮಾಡಬೇಕು ಅಂತಂದರೆ ಸರ್ಕಾರ ನನಗೆ 1 ನಯ ಪೈಸೆ ಕೊಡೋದಿಲ್ಲ, ನನಗೆ ಟೆಂಡರ್ ಕೊಟ್ಬಿಡ್ತದೆ. ಈಗ ನೀವು ಮಂತ್ರಿ, ನಾನು ಫಸ್ಟ್ ನಿಮ್ಮ ಹತ್ರ ಟೆಂಡರ್ ಹೆಂಗಾದರೂ ಕೇಳ್ತೀನಿ. ಟೆಂಡರ್ಗೆ ಬೇರೆ ವಿಧಾನ ಇದೆ. ನಾನು ನಿಮ್ಗೆ ಟೆಂಡರ್ ಕೊಡಬೇಕಾದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ ದುಡ್ಡು ಕೊಡಬೇಕು. ನಂಬರ್ 1 ನಿಮಗೆ ಕೊಡಬೇಕು. 1 ಕೋಟಿದು ನನಗೆ ಕೊಟ್ರ ನೀವು, ಆಮೇಲೆ ನಾನು ಕೆಲಸ ಮಾಡಬೇಕು. 1 ಕೋಟಿದು ಕೆಲಸ ಮಾಡಬೇಕಾದ ನಂತರ ಏನು ಕೆಲಸ ಮಾಡಿದೆ ಅಂತ ಗೊತ್ತಾಗ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದಾದ ನಂತರ ನಿಮ್ಮ ಬಳಿಗೆ ವಾಪಸ್ ಬರಬೇಕು. ನನಗೆ LOC ಕೊಡಿ, ಲೈನ್ ಆಫ್ ಕ್ರೆಡಿಟ್ ಕೊಡಿ ಅಂತಂದ್ಬಿಟ್ಟು. ಆಗ ಹೌದಾ ನಿಮ್ಗೆ ಕೊಡಬೇಕಾ ಶೆಟ್ರೆ, ಅಲ್ಲಿ ನನ್ನ ಒಬ್ಬ ಇವರಿದ್ದಾರೆ, ಅವರು ಸ್ವಲ್ಪ ಮಾತಾಡಿಸಿ ಅಂತಾರೆ. ಅವರು ಸರ್ ಅದೊಂದು 30% 1 ಕೋಟಿಗೆ 30 ಲಕ್ಷ ಅವರು ಕೊಡಬೇಕು. ಇದು 30 ಲಕ್ಷ 40 ಲಕ್ಷ ಆಗ್ತಾ ಇರುವಂಥದ್ದು. ಅದನ್ನು ಅವರು ಆರೋಪ ಮಾಡಿರೋದು. ಬರೀ ಒಂದು ರಿಪೋರ್ಟ್ ನೋಡಿ. ಫಸ್ಟ್ ಕಮ್ ಫಸ್ಟ್, ಯಾರು ಫಸ್ಟ್ ಕೆಲಸ ಮಾಡ್ತಿದ್ರು ಅವ್ರು ಪೇಮೆಂಟ್ ಕೊಡುವಂತ ಕೆಲಸ ಇದೆ. ಇದನ್ನ ಯಾವ ಇಲಾಖೆಯೂ ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಇಲಾಖೆಗಳು ಕಾಣದ ಕೈಗಳು, ರಿಲೇಟಿವ್ಸ್, ಅವ್ರ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟ, ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟ. 40% ಸರ್ಕಾರ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರವನ್ನ ಕೆಡವಿದ್ರು. ನಾವೆಲ್ಲ ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ವಾರಕ್ಕೊಂದು ಹಗರಣ ಬಯಲಾಗ್ತಿದೆ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಲೂಟಿ ಕಥೆ, ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಗುತ್ತಿಗೆದಾರರ ಸಂಘ ಸಿಡಿದಿದೆ. LOC ನೀಡಲು ಸಚಿವರ ಆಪ್ತರಿಗೆ ಕಮಿಷನ್ ಕೊಡಬೇಕಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಂಬಂಧಿಕರೇ LOC ಹಂಚುತ್ತಿದ್ದಾರಂತೆ. ರೆಡ್ಡಿ ಹೇಳಿಕೆ ಸರಿಯಿದೆ, ಭ್ರಷ್ಟಾಚಾರವೂ ನಡೀತಿದೆ, ಶೀಘ್ರವೇ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಅಂತ ಗುತ್ತಿಗೆದಾರರ ಸಂಘ ಗಂಭೀರವಾಗಿ ಆರೋಪ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪತ್ರ ಬರೆಯಲಾಗಿದೆ. ಪರೋಕ್ಷವಾಗಿ ಸತ್ಯ ಒಪ್ಪಿದ ಸತೀಶ್. ಎಲ್ಲಾ ಇಲಾಖೆಗಳು ಕಾಣದ ಕೈಗಳು, ಎಲ್ಲರೂ ಅವ್ರ ರಿಲೇಟಿವ್ಸು, ಅವ್ರ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆ ಮಿನಿಸ್ಟ್ರು. ನಮ್ಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫಿರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟ್ರು ಅವರು ಏನು ಗೊತ್ತಾ, ಮಿನಿಸ್ಟ್ರುಗಳು ಏನೋ ಡಿಸಿಷನ್ ತೊಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತೊಗೊಂಡಿರ್ತಾರೆ. ಅವ್ರು ಅದನ್ನು ಬದಲಾಯಿಸಿ ಮಾಡುವಂಥ ಕೆಲಸ ಮಾಡ್ತಾರೆ. ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಏನೋ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮೇಲೆ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಕಾರಣ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಎಲ್ಲ ಸುಳ್ಳು, ಕಮಿಷನ್ ಕೇಳಿದ್ರೆ ದೂರು ಕೊಡಿ. ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮಧ್ಯವರ್ತಿ ಪ್ರೆಸ್ಸಲ್ಲೇ ಬರೋದಲ್ಲ, ಶೀಟ್ ಆಗಿ ಮಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀನಿ. ನಾಳೆ ನೀವು ಆಫೀಸ್ ಬಂದ್ರೆ ಇಲ್ಲ, ನಾನೇ ಸಪ್ರೇಟ್ ಮಾಡ್ತೀನಿ. ಪ್ರಶ್ನೆ ಇಲ್ಲ. ನೋಡಿ, ಅವ್ರ ಭಾವನೆ ಏನಿದೆ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಈ ರೀತಿ ಆದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಂತೆ ಲಾಸ್ಟ್ ಟೈಮ್ ನಾವು ಕರೆಸಿ ಮಾತಾಡಿದ್ವಿ. ಕಾಂಗ್ರೆಸ್ ಸಚಿವರ ವಿರುದ್ಧ ಗುತ್ತಿಗೆದಾರರು ಮತ್ತೆ ಸಿಡಿದಿದ್ದು, ಸದ್ಯ ಸಚಿವರು ವರ್ಸಸ್ ಗುತ್ತಿಗೆದಾರರು ಅನ್ನೋ ಫೈಟ್ ಶುರುವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ ನೇರವಾಗಿ ಸಮರ ಸಾರಿಬಿಟ್ರು. ಈ ಬಾರಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ನಿನ್ನೆ ಅವರು ಮಾತಾಡಿದರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಆಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ಸರ್ ಸತೀಶ್ ಜಾರಕಿಹೊಳಿ ಅವರಿಲ್ಲ ಸರ್,
ಆದರೆ ಸತೀಶ್ ಜಾರಕಿಹೊಳಿ ಅವ್ರ ಸಂಬಂಧಿ ಕಳೆದ 3-4 ತಿಂಗಳಿಂದ ಭಾಳ ಕಾಟ ಕೊಡ್ತಾ ಇದ್ದಾರೆ ಅಂತೇಳಿ ನಂತರ ನಾವು ಬಿಡಲಿಲ್ಲ, ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮಾತಾಡಿಸಿದ್ವಿ. ಸತೀಶ್ ಜಾರಕಿಹೊಳಿ ಅವ್ರು ಒಪ್ಕೊಂಡ್ರು, ಎಸ್ ಇಂಥದ್ದಾಗ್ತಾ ಇದೆ, ಇದನ್ನು ಸರಿ ಮಾಡಬೇಕು. ನಾನು ಮೊದಲೇ ಸತೀಶ್ ಜಾರಕಿಹೊಳಿ ನೀವು ಅವರನ್ನು ಅಡಕತ್ತಲ್ಲಿ ಸಿಗಿಸೋಕ್ಕಾಗೋದೇ ಇಲ್ಲ, ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾರೆ. ಹಾಗೆ ಆಯಿತು, ಪರೋಕ್ಷವಾಗಿ ಒಪ್ಕೋತಾರೆ, ಯಾರು ಏನು ಅಂತ ಗೊತ್ತಾಗಬೇಕು, ಸರಿ ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದು ಈ ಥರ LOC ಕೊಡೋದು ಅಂತಾರೆ. LOC ಅಂದರೆ ಲೈನ್ ಆಫ್ ಕ್ರೆಡಿಟ್ ಅಂತ, NOC ಅಂತ LOC ಅಂದರೆ ನೀವು 1 ಕೋಟಿ, ನಾನು ಒಬ್ಬ ಗುತ್ತಿಗೆದಾರನಾಗಿದ್ದರೆ ನಾನು 1 ಕೋಟಿಯ ಮಾಡಬೇಕು ಅಂತಂದರೆ ಸರ್ಕಾರ ನನಗೆ 1 ನಯ ಪೈಸೆ ಕೊಡೋದಿಲ್ಲ, ನನಗೆ ಟೆಂಡರ್ ಕೊಟ್ಬಿಡ್ತದೆ. ಈಗ ನೀವು ಮಂತ್ರಿ, ನಾನು ಫಸ್ಟ್ ನಿಮ್ಮ ಹತ್ರ ಟೆಂಡರ್ ಹೆಂಗಾದ್ರೂ ಕೇಳ್ತೀನಿ, ಟೆಂಡರ್ಗೆ ಬೇರೆ ವಿಧಾನ ಇದೆ. ನಾನು ನಿಮ್ಗೆ ಟೆಂಡರ್ ಕೊಡಬೇಕಾದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ ದುಡ್ಡು ಕೊಡಬೇಕು, ನಂಬರ್ 1 ನಿಮಗೆ ಕೊಡಬೇಕು. 1 ಕೋಟಿದು ನನಗೆ ಕೊಟ್ರ ನೀವು, ಆಮೇಲೆ ನಾನು ಕೆಲಸ ಮಾಡಬೇಕು 1 ಕೋಟಿದು. 1 ಕೋಟಿದು ಕೆಲಸ ಮಾಡಬೇಕಾದ ನಂತರ ಏನು ಕೆಲಸ ಮಾಡಿದೆ ಅಂತ ಗೊತ್ತಾಗ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದಾದ ನಂತರ ನಿಮ್ಮ ಬಳಿಗೆ ವಾಪಸ್ ಬರಬೇಕು, ನನಗೆ LOC ಕೊಡಿ, ಲೈನ್ ಆಫ್ ಕ್ರೆಡಿಟ್ ಕೊಡಿ ಅಂತಂದ್ಬಿಟ್ಟು. ಆಗ ಹೌದಾ ನಿಮ್ಗೆ ಕೊಡಬೇಕಾ ಶೆಟ್ರೆ, ಅಲ್ಲಿ ನನ್ನ ಒಬ್ಬ ಇವರಿದ್ದಾರೆ, ಅವರು ಸ್ವಲ್ಪ ಮಾತಾಡಿಸಿ ಅಂತಾರೆ. ಅವರು ಸರ್ ಅದೊಂದು 30% 1 ಕೋಟಿಗೆ 30 ಲಕ್ಷ ಅವರು ಕೊಡಬೇಕು, ಇದು 30 ಲಕ್ಷ 40 ಲಕ್ಷ ಆಗ್ತಾ ಇರುವಂಥದ್ದು. ಅದನ್ನು ಅವರು ಆರೋಪ ಮಾಡಿರೋದು. ಬರೀ ಒಂದು ರಿಪೋರ್ಟ್ ನೋಡಿ. ಫಸ್ಟ್ ಕಮ್ ಫಸ್ಟ್, ಯಾರು ಫಸ್ಟ್ ಕೆಲಸ ಮಾಡ್ತಾರೋ ಅವ್ರು ಪೇಮೆಂಟ್ ಕೊಡುವಂತ ಕೆಲಸ ಇದೆ. ಇದನ್ನ ಯಾವ ಇಲಾಖೆಯೂ ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎಲ್ಲಾ ಇಲಾಖೆಗಳು ಕಾಣದ ಕೈಗಳು, ರಿಲೇಟಿವ್ಸ್, ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟ, ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟ. 40% ಸರ್ಕಾರ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರವನ್ನ ಕೆಡವಿದ್ರು. ನಾವೆಲ್ಲ ಶುದ್ಧ ಹಸ್ತರು ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ವಾರಕ್ಕೊಂದು ಹಗರಣ ಬಯಲಾಗ್ತಿದೆ. ಹೌದು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಲೂಟಿ ಕಥೆ, ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಗುತ್ತಿಗೆದಾರರ ಸಂಘ ಸಿಡಿತಿದ್ದಿದೆ. LOC ನೀಡಲು ಸಚಿವರ ಆಪ್ತರಿಗೆ ಕಮಿಷನ್ ಕೊಡಬೇಕಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಂಬಂಧಿಕರೇ LOC ಹಂಚುತ್ತಿದ್ದಾರಂತೆ. ರೆಡ್ಡಿ ಹೇಳಿಕೆ ಸರಿ ಇದೆ, ಭ್ರಷ್ಟಾಚಾರವೂ ನಡೀತಿದೆ, ಶೀಘ್ರವೇ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಅಂತ ಗುತ್ತಿಗೆದಾರರ ಸಂಘ ಗಂಭೀರವಾಗಿ ಆರೋಪ ಮಾಡಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸತೀಶ್ ಜಾರಕಿಹೊಳಿಗೆ ಪತ್ರ ಬರೆಯಲಾಗಿದೆ. ಪರೋಕ್ಷವಾಗಿ ಸತ್ಯ ಒಪ್ಪಿದ ಸತೀಶ್. ಎಲ್ಲಾ ಇಲಾಖೆಗಳು ಕಾಣದ ಕೈಗಳು, ಎಲ್ಲರೂ ಅವ್ರ ರಿಲೇಟಿವ್ಸ್, ಅವ್ರ ಬಂಧು ಬಳಗದವರು ಯಾರೋ ಒಬ್ಬ ಒಂದು ಇಲಾಖೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆ ಮಿನಿಸ್ಟ್ರು. ನಮ್ಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫಿರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟ್ರು ಅವರು ಏನು ಗೊತ್ತಾ, ಮಿನಿಸ್ಟ್ರುಗಳು ಏನೋ ಡಿಸಿಷನ್ ತೊಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತೊಗೊಂಡಿರ್ತಾರೆ, ಅವ್ರು ಅದನ್ನು ಬದಲಾಯಿಸಿ ಮಾಡುವಂಥ ಕೆಲಸ ಮಾಡ್ತಾರೆ. ಸಚಿವರು, ಶಾಸಕರು, ಪ್ರಮುಖರು ಯಾರೇ ಶಿಫಾರಸು ಮಾಡಿದ್ರು ಕೂಡ ಕೊಡ್ತೀವಿ. ಏನೋ ಅವ್ರ ಅಂತಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಅದು 80% ಪ್ರಯಾರಿಟಿ ಮ್ಯಾಗ ಕೊಡ್ತೀವಿ, ಅಂದರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟ್ಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರೆ, ಅಂಥವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದರಲ್ಲಿ ಏನಂತ ಆರೋಪ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಎಲ್ಲ ಸುಳ್ಳು, ಕಮಿಷನ್ ಕೇಳಿದ್ರೆ ದೂರು ಕೊಡಿ. ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ. ಮಧ್ಯವರ್ತಿಗಳು ಇದ್ದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಮಧ್ಯವರ್ತಿ ಪ್ರೆಸ್ಸಲ್ಲೇ ಬರೋದಲ್ಲ, ಶೀಟ್ ಆಗಿ ಮಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀನಿ. ನಾಳೆ ನೀವು ಆಫೀಸ್ ಬಂದ್ರೆ ಇಲ್ಲ, ನಾನೇ ಸಪ್ರೇಟ್ ಮಾಡ್ತೀನಿ. ಪ್ರಶ್ನೆ ಇಲ್ಲ. ನೋಡಿ, ಅವ್ರ ಭಾವನೆ ಏನಿದ್ರೆ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಈ ರೀತಿಯಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಂತೆ ಲಾಸ್ಟ್ ಟೈಮ್ ನಾವು ಕರೆಸಿ ಮಾತಾಡಿದ್ವಿ. ಕಾಂಗ್ರೆಸ್ ಸಚಿವರ ವಿರುದ್ಧ ಗುತ್ತಿಗೆದಾರರು ಮತ್ತೆ ಸಿಡಿದಿದ್ದು, ಸದ್ಯ ಸಚಿವರು ವರ್ಸಸ್ ಗುತ್ತಿಗೆದಾರರು ಅನ್ನೋ ಫೈಟ್ ಶುರುವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.